ಫೋಟೋ ಮತ್ತು ವಿಡಿಯೋಗ್ರಾಫರ್ ಸಂಘದ 25ನೇ ವರ್ಷದ ಬೆಳ್ಳಿ ಮಹೋತ್ಸವದ ಹಿನ್ನೆಲೆಯಲ್ಲಿ ದಾವಣಗೆರೆಯ ಮೂವರು ಕರ್ನಾಟಕ ಛಾಯಾರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆಂದು ಜಿಲ್ಲಾಧ್ಯಕ್ಷ ಮನು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೂನ್ 27ರಿಂದ 3 ದಿನಗಳ ಕಾಲ ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿ ಸಭಾಂಗಣದಲ್ಲಿ ಬೈ ಅಂಡ್ ಸೇಲ್ ಇಂಟೆಕ್ಷನ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಫೋಟೋ ಹಾಗೂ ವಿಡಿಯೋಗ್ರಾಫರ್ ಸಂಘದ 25ನೇ ವರ್ಷದ ಬೆಳ್ಳಿ ಮಹೋತ್ಸವ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಫೋಟೋಗ್ರಫಿ, ವಿಡಿಯೋಗ್ರಫಿ, ಆಲ್ಬಮ್ ಮತ್ತು ಡಿಜಿಟಲ್ ಪ್ರಿಂಟಿಂಗ್ ಇಮೇಜಿಂಗ್ ಫೋಟೋ ಟುಡೇ ಎಕ್ಸಿಬಿಷನ್ ನಡೆಯಲಿದೆ ಎಂದರು. ಇದೇ ವೇಳೆ ಫೋಟೋ ಹಾಗೂ ವಿಡಿಯೋಗ್ರಫಿಯಲ್ಲಿ ಸೇವೆ ಸಲ್ಲಿಸಿದವರಿಗೆ ಕರ್ನಾಟಕ ಛಾಯಾರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿ ಗೌರವಿಸಲಾಗುತ್ತದೆ. ಇದರಲ್ಲಿ ದಾವಣಗೆರೆಯ ಬಿ ಅರುಣ್, ಬಿ ಮಂಜುನಾಥ್, ಸುಮಾ ಅವರನ್ನು ಸಹ ಆಯ್ಕೆ ಮಾಡಿದ್ದು ಸಂತಸ ತಂದಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಂತೋಷ್ ದೊಡ್ಮನಿ, ರಮೇಶ್, ಸುಮಾ, ರಾಜಶೇಖರ್ ಇದ್ದರು. ಬೆಂಗಳೂರು ಅರಮನೆ ಮೈದಾನದಲ್ಲಿ ಬೈ ಆ್ಯಂಡ್ ಸೆಲ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಕರ್ನಾಟಕ ವಿಡಿಯೋ ಮತ್ತು ಫೋಟೋ ಅಸೋಸಿಯೇಷನ್ ವತಿಯಿಂದ 25ನೇ ವರ್ಷದ ಬೆಳ್ಳಿ ಮಹೋತ್ಸವ ಸಂಭ್ರಮಾಚರಣೆ ಹಾಗೂ ಅರಮನೆ ಮೈದಾನ ತ್ರಿಪುರವಾಸಿನಿ ಸಭಾಂಗಣದಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಫೋಟೋಗ್ರಫಿ, ವಿಡಿಯೋಗ್ರಫಿ, ಆಲ್ಬಮ್ ಮತ್ತು ಡಿಜಿಟಲ್ ಪ್ರಿಂಟಿಂಗ್ ಇಮೇಜ್ ಪ್ರದರ್ಶನ ಫೋಟೋ ಟುಡೇ ಎಕ್ಸಿಬಿಷನ್ ನಾಳೆಯಿಂದ 3 ದಿನಗಳ ಕಾಲ ನಡೀತಾ ಇದೆ. ಪ್ರತಿ ವರ್ಷ ಕೂಡ ಕರ್ನಾಟಕ ಛಾಯಾರತ್ನ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಇರುತ್ತದೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಜಿಲ್ಲೆಗಳಿಂದ ಸೇವೆ ಸಲ್ಲಿಸಿದ ಛಾಯಾಗ್ರಾಹಕರಿಗೂ ಮತ್ತು ವೃತ್ತಿ ಬಾಂಧವರಿಗೂ ಕರ್ನಾಟಕ ಛಾಯಾರತ್ನ ಪ್ರಶಸ್ತಿ ಕಳೆದ 24 ವರ್ಷಗಳಿಂದ ನೀಡುತ್ತಾ ಬರ್ತಾ ಇದ್ದಾರೆ. ಈ ಬಾರಿ 3 ಪ್ರಶಸ್ತಿಗಳು ದೊರೆತಿದೆ. ದಾವಣಗೆರೆಯಲ್ಲಿ ತಾಲೂಕು ಫೋಟೋ ಮತ್ತು ವಿಡಿಯೋಗ್ರಾಫರ್ ಸಂಘದ ಗೌರವ ಅಧ್ಯಕ್ಷರಾದ ಬಿ ಮಂಜುನಾಥ್ ಅವರಿಗೆ ಈ ವರ್ಷ ಕರ್ನಾಟಕ ಛಾಯಾರತ್ನ ಪ್ರಶಸ್ತಿ ದೊರೆತಿದೆ. ಅದರ ಜೊತೆಯಲ್ಲಿ ಸಿದ್ಧವಿನಾಯಕ ಕಲರ್ ಲ್ಯಾಬ್ ಮಾಲೀಕರು ಮತ್ತು ಸ್ಟುಡಿಯೋ ಮಾಲೀಕರಾದ ಮುದ್ದಳ್ಳಿ ಅರುಣ್ ಅವ್ರಿಗೂ ಈ ವರ್ಷ ಕರ್ನಾಟಕ ಛಾಯಾರತ್ನ ಪ್ರಶಸ್ತಿ ದೊರೆತಿದೆ. ವಿಶೇಷವಾಗಿ ದಾವಣಗೆರೆ ಪ್ರಪ್ರಥಮ ಬಾರಿಗೆ ಕರ್ನಾಟಕ ಛಾಯಾರತ್ನ ಪ್ರಶಸ್ತಿ ಶ್ರೀಮತಿ ಸುಮಾ ಕಲ್ಲೇಶ್ ಅವರಿಗೆ ದೊರೆತಿದೆ. ತುಂಬ ನಮಗೆ ಸಂತೋಷ ಆಗ್ತಾಯಿದೆ. ಇದು ನಮ್ಮ ಸಂಘದಿಂದ ಅಭಿನಂದನೆ ಸಲ್ಲಿಸ್ತೀನಿ. ಈ ಕಾರ್ಯಕ್ರಮನ ಬೆಂಗಳೂರು ಅರಮನೆ ಮೈದಾನದಲ್ಲಿ ಕಾರ್ಮಿಕ ಸಚಿವರಾದ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ನಾಳೆ 11 ಗಂಟೆಗೆ ಉದ್ಘಾಟನೆ ಮಾಡಲಿದ್ದಾರೆ. ಅದರ ಜೊತೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಅಭಯ್ ಪ್ರಸಾದ್, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಹಾಗೂ ಹುಬ್ಬಳ್ಳಿ ಧಾರವಾಡ ಶಾಸಕರು, ವಿಶೇಷ ಆಹ್ವಾನಿತರಾಗಿ ಶ್ರೀಯುತ ಕಿರಣ್ ಬಂಗಾಳೆ, ದೂರದರ್ಶನ ವರದಿಗಾರರು ಹಾಗೂ ಅಧ್ಯಕ್ಷರು ಹುಬ್ಬಳ್ಳಿ ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್, ಶರಣಬಸಪ್ಪ, ಕರ್ನಾಟಕ ಫೋಟೋ ಪತ್ರಕರ್ತರ ಸಂಘ ಬೆಂಗಳೂರು, ಶ್ರೀಯುತ ದಿನೇಶ್ ಚಂದ್ರ ವರ್ಮಾ, ಅಧ್ಯಕ್ಷರು ಉತ್ತರ ಪ್ರದೇಶ್ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಹಾಗೂ ಕರ್ನಾಟಕ ವಿಡಿಯೋ ಮತ್ತು ಫೋಟೋ ಅಸೋಸಿಯೇಷನ್ ರಾಜ್ಯ ಪದಾಧಿಕಾರಿಗಳು ಕರ್ನಾಟಕ ಛಾಯಾರತ್ನ ಪ್ರಶಸ್ತಿ ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಕಂಪ್ನಿಗಳು, ಇಂಟರ್ನ್ಯಾಷನಲ್ ಕಂಪ್ನಿಗಳಿಂದೆಲ್ಲ ಬರ್ತಾಯಿದೆ. ಅದರಲ್ಲಿ ಸೋನಿ, ಕೆನಾನ್, ಫ್ಯೂಜಿ ಫಿಲ್ಮ್, ಕೊಡ್ಯಾಕ್ಸ್, ಪ್ಯಾನಾಸೋನಿಕ್, ಫೋಟೋ ಫ್ರೇಮ್, ಡಿಜಿಟಲ್ ಫ್ಲೆಕ್ಸ್ ಪ್ರಿಂಟಿಂಗ್, ಇನ್ನೂ ಅನೇಕ ಕಂಪ್ನಿಗಳು ಭಾಗವಹಿಸ್ತಾಯಿದ್ದಾವೆ. ಇದೇ ಸಂದರ್ಭದಲ್ಲಿ ಈ 3 ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆಗಳಿಂದ ಎಲ್ಲ ಛಾಯಾಗ್ರಾಹಕರು ಬಂದು ಯಶಸ್ವಿ ಮಾಡಿಕೊಡ್ಬೇಕಂತ ನಾನು ಪತ್ರಿಕಾ ಮಾಧ್ಯಮದ ಗೋಷ್ಠಿಯಲ್ಲಿ ಅವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದರ ಜೊತೆಗೆ ವಿಶೇಷವಾಗಿ ಈ ಬಾರಿ 11 ಜನ ಪತ್ರಿಕಾ ಛಾಯಾಗ್ರಾಹಕರಿಗೆ ಕರ್ನಾಟಕ ಛಾಯಾರತ್ನ ಪ್ರಶಸ್ತಿ ಅವಾರ್ಡ್ ಆಗಿದೆ. ಕರ್ನಾಟಕದಲ್ಲಿ ಒಟ್ಟು 43 ಜನ ಕರ್ನಾಟಕ ಛಾಯಾರತ್ನ ಪ್ರಶಸ್ತಿ ಆಯ್ಕೆಯಾಗಿದ್ದಾರೆ ಛಾಯಾಗ್ರಾಹಕರು. ಅದರಲ್ಲಿ ವಿಶೇಷವಾಗಿ 11 ಜನಕ್ಕೆ ಪತ್ರಕರ್ತರ ಛಾಯಾಗ್ರಾಹಕರಿಗೆ 11 ಜನ ಈ ಸರಿ ತೊಗೊಂಡಿದ್ದಾರೆ. ಲಾಸ್ಟ್ ಟೈಮು ಪತ್ರಿಕಾ ಛಾಯಾಗ್ರಾಹಕರಿಗೆ ಅವಾರ್ಡ್ ಇಲ್ಲ ಅಂತ ನೀವು ಇದೇ ಇದರಲ್ಲಿ ಕೇಳಿದ್ರಿ. ಈ ಸರಿ ನಾವು ಬೆಂಗಳೂರು ಕಮಿಟಿ ತಿಳಿಸಿದ್ವಿ ಪತ್ರಿಕಾ ಛಾಯಾಗ್ರಾಹಕರನ್ನ ಆಯ್ಕೆ ಮಾಡಿ ಅಂತ. ಅವರು ಕರ್ನಾಟಕದಲ್ಲಿ ಒಟ್ಟು 11 ಜನಕ್ಕೆ ಪತ್ರಿಕಾ ಛಾಯಾಗ್ರಾಹಕರು ಆಯ್ಕೆ ಮಾಡಿದ್ದಾರೆ.